ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಒಂದು ಕಾಲದಲ್ಲಿ ರೇಷ್ಮೆ ಬೆಳೆಗೆ ಅದರ ಜೊತೆಗೆ ಸೀರೆ ನೇಕಾರಿಕೆಗೆ ಅತಿ ಫೇಮಸ್ ಆಗಿರುವಂತಹ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಆಗಿತ್ತು. ಬೆಂಗಳೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ವಿಧಾನಸಭಾ ಕ್ಷೇತ್ರ ಆಧುನೀಕರಣಕ್ಕೆ ತನ್ನ ಕೃಷಿ ಭೂಮಿಯನ್ನ ಕಳ್ಕೊಂಡು ಇಂಡಸ್ಟ್ರಿ ಜೊತೆಗೆ ಲೇಔಟ್ಗಳಾಗಿ ಪರಿವರ್ತನೆಯನ್ನ ಮಾಡ್ಕೊಳ್ತಾ ಇದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಧೀರಜ್ ಮುನಿರಾಜು ಅವರು ಶಾಸಕರಾಗಿ ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ, ಕ್ಷೇತ್ರದ ಜನರು ಇವರಿಗೆ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರೆ, ಕ್ಷೇತ್ರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅಂತ ನೇರವಾಗಿ ಜನರಿಂದ ತಿಳ್ಕೊಂಡ್ ಬರುವಂತಹ ಕೆಲಸವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ಕೊಂಡ್ ಬರೋಣ ಬನ್ನಿ. ಬ್ರದರ್, ನೀವು ನೋಡ್ರ ಹಾಗೆ ಇಲ್ಲಿನ MLA ಮುನಿರಾಜು ಅವರು ಹೇಗೆ ವರ್ಕ್ ಮಾಡ್ತಿದ್ದಾರೆ, ಯೂತ್ಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನೋದು ಮಾತ್ರ ಕಣ್ಣಿಗೆ ತುಂಬ ಬೆಳಕು ಬಂದಿದೆ. ಅದನ್ನ ಬಿಟ್ಟರೆ ಎಲ್ಲ ಕಡೆ ಇವಾಗ ನಾರ್ಮಲ್ ಆಗಿ ಇಲ್ಲಿ ಕೆರೆ ಕಟ್ಟೆಗಳದ್ದು ಸಮಾಚಾರದಲ್ಲಿ ಸ್ವಲ್ಪ ಪ್ರಗತಿಯಲ್ಲಿದ್ದಾರೆ, ಮಾತುಕತೆಯಲ್ಲಿ ಅದರಲ್ಲಿ ಅದೆಲ್ಲ ಬೆಳಕಿಗೆ ಬಂದಿದೆ. ಸ್ವಲ್ಪ ಸಪೋರ್ಟಿವ್ ತುಂಬ ಇದೆ ದೊಡ್ಡಬಳ್ಳಾಪುರಕ್ಕೆ. ಇವಾಗ 2 ವರ್ಷದಿಂದ ಸ್ವಲ್ಪ ಮೇಜರ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ. ಅದು ಮಾತ್ರ ಬೆಳಕಿಗೆ ಬಂದಿದೆ. ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಲಾಸ್ಟ್ 2 ವರ್ಷದಿಂದ ಫಸ್ಟ್ ಟೈಮ್ ಗೆದ್ದು ಬಂದಿದ್ದಾರೆ. ಲಾಸ್ಟ್ 2 ವರ್ಷದಿಂದ ಹೆಂಗ್ ಡೆವಲಪ್ ಆಗ್ತಿದೆ ಇಲ್ವಾ ಇಲ್ಲಿ? ಇಲ್ಲ, ಆಲ್ಮೋಸ್ಟ್ ಆಲ್ ಡೆವಲಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫ್ಯೂಚರ್ಗೆ ಡೆವಲಪ್ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಇದೆ ಅವರಿಂದ. ಕೆಲಸ ಮಾಡ್ತಾವ್ರೆ, ಮಾಡಲ್ಲ ಅಂತ ಏನೂ ಇಲ್ಲ. ಯುವಕ ಇದ್ದಾರೆ, ಮಾಡ್ತಾರೆ. ಆದರೆ ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲೇನು ಇವ್ರಿಗೊಂದು ರಾಜಕೀಯ ಮಾಡೋದು, ಅವ್ರಿಗೊಂದು ಸಪೋರ್ಟ್ ಮಾಡೋದು, ನಿನ್ಗೊಂದು ಸಪೋರ್ಟ್ ಮಾಡೋದು, ನನಗೊಂದು ಸಪೋರ್ಟ್ ಮಾಡೋದು ಬೇಡ. ಸಮಾಜನ ಒಂದೇ ಥರ ನೋಡ್ಕೊಂಡು ಹೋದ್ರೆ ಸಾಕು, ಇನ್ನೇನು ಮಾಡೋದು ಬೇಡ. ಅವರು ಈ ದೊಡ್ಡಬಳ್ಳಾಪುರ ಹಿಂಗೆ ಇರುತ್ತೆ, ಏನಾಗಲ್ಲ. ನಮ್ಮಿಂದ ಅದ್ಗೇಳೋದು ಬೇಡ ಅಷ್ಟೇ. ನಿಮ್ಮ ಕ್ಷೇತ್ರದಲ್ಲಿ ರಸ್ತೆಗಳೆಲ್ಲ ಹೆಂಗಿದಾವೆ? ಗೌರ್ಮೆಂಟ್ ಪ್ರಾಜೆಕ್ಟ್ ಎಲ್ಲ ಬರ್ತಾವೆ? ನಮ್ಮೂರಿ ರೋಡೇ ಇರಲಿಲ್ಲ, ಟಾರ್ ರಸ್ತೆ. ಧೀರಾಜ್ ಮುನ್ರಾಜ್ ಬಂದ್ಮೇಲೆ ಟಾರ್ ರಸ್ತೆ ಅಂತ ನೋಡಿದ್. ನಮ್ದು ಅಲ್ಲಿ ಸಕ್ರೆಗಳೊಳಿತ ಒಂದು ಹಳ್ಳಿ ಕಂಗ್ಳಾಪುರ ಅಂತ, ಕಂಗ್ಳಾಪುರ ಜ್ಯೋತಿಪುರಕ್ಕೆ ಬರೇ ಕಲ್ ರೋಡೆ. ಇವ್ರು ಬಂದ್ಮೇಲೆನ ಹೈಲೈಟ್ ಹಾಕ್ಯವ್ರೆ ಟಾರ್ ರಸ್ತೆ. ಚೆನ್ನಾಗಿ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಹಂಗೆ ಧೀರಾಜ್ ಮುನಿರಾಜ್ಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಒಂದು 75% ಕೊಡ್ತೀವಿ. 75%. ಅದ್ರ ಬಗ್ಗೆ ಏನು ಮಾತಾಡೋದು? ನಮ್ಮ ಗ್ರಾಮ ನೋಡಿದ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ. MLA ಅವರ ಮಾಡ್ತಾವ್ರಣ್ಣ, ಏನೋ ಅದೇ ಹೋಗಿರೋವೆಲ್ಲ ಹಾಕಿಸ್ತಾರೆ, ಕ್ಲೀನ್ ಮಾಡಿಸ್ತಾರೆ. ನಮ್ಮಂತವ್ರಿಗೊಂದು ಅಂಗಡಿ ಮಾಡ್ಕೊಟ್ಟಿಲ್ಲ ನೋಡ್ರಿ. ಮಳೆ ಬಂದ್ರೆ ಇಲ್ಲೇ ಕುತ್ಕೊಬೇಕು, ಏನನ್ನ ಮರ ಬಿತ್ತು ಅಂದ್ರೆ ಇಲ್ಲೇ ಇರಬೇಕು. ಏನನ್ನ ತಡಿ ಗಂಡ ಇಲ್ದಿದ್ದವ್ರಿಗಾಗ್ಲಿ ಒಂದು ಸಹಾಯ ಮಾಡೋಣ ಮಟ್ಟ ಇರೋರ್ಗೆ ಮಾಡ್ತಾರೆ, ಇಲ್ದಿದವ್ರಿಗೆ ಮಾಡಿಲ್ಲ. ಇದು ತಪ್ಪ ಸರಿನಾ ಅಣ್ಣ? ಅದು ಮಾಡ್ಕೊಡ್ಬೇಕು. ಅವರು ಮಾಡ್ಕೊಡ್ತಾ ಇಲ್ಲ ನಮಗೆ. ನಾವು ಕೇಳೋರ್ಗು ಎಲ್ಲ ಮಾಡೋಣಮ್ಮ ಅಂತಾರೆ, ಮಾಡಲ್ಲ. ನೋಡ್ರಣ್ಣ, ನಾವು ಈ ಫುಟ್ಪಾತ್ ಮೇಲೆ ಕುತ್ಕೊಂಡು ನಾವು ಜೀವನ ಮಾಡೋದು, ಮಕ್ಳನ್ನ ಸಾಕಬೇಕು. ನಾವು ಸ್ಕೂಲ್ ಫೀಸ್ ಎಷ್ಟಿರುತ್ತೆ, ಒಬ್ಬರು ನಮ್ಗೆ ಇದನ್ನ ನೋಡಿ ಈ ಫುಟ್ಪಾತ್ ಮೇಲೆ ಕುತ್ಕೊಂಡಿದೆ. ಏನೋ ಅವ್ರಿಗೆ ತಡಿ ಇಲ್ದಿದ್ದವ್ರಿಗೆ, ಗಂಡ ಇಲ್ದಿದ್ದವ್ರಿಗೆ ಒಂಚೂರು ನೋಡೋಣ, ಮಾಡಲ್ಲ. ಯಾಕಣ್ಣ ಆ ಥರ ಮಾಡಲ್ಲ? ಮಾಡಬೇಕಲ್ವಾ? ಅದಕ್ಕೋಸ್ಕರ ನಾವು ಇದನ್ಕೊಂಡಿರೋದು. ಅಷ್ಟು ಯಾವಾಗ ಕೊಡ್ತಾರೆ ಕೊಡಲಿ. ಮರ ಯಾವಾಗನ ಸಿಲ್ಕೆ ಬಿಡ್ತು ಅಂದರೆ, ಗುಡುಗು ಬಂತಂದರೆ ಮರನ ಹಾವುಗಳೆಲ್ಲ ಬೀಳುತ್ತೆ ಇಲ್ಲಿ ನಮ್ಮ ಕಟ್ಟೆ ಮೇಲೆ. ನಾವು ಹಂಗೆ ಜೀವನ ಮಾಡ್ತಾ ಇದ್ದೀವಿ. ಹೋಗ್ಲಿ, ಇರೋರ್ಗೆ ನೋಡಬೇಡ್ರಿ, ಇಲ್ದಿದ್ದವ್ರಿಗನ ಸ್ವಲ್ಪ ಸಹಾಯ ಮಾಡಬೇಕಲ್ವಾ? ಮಾಡಲ್ಲ. MLAಗಳು ಯಾರು ಬರಲ್ಲ. ಈಗ ಈ ಏರಿಯಾ ಕೌನ್ಸಿಲರ್ ಎಪ್ಪ ಬರ್ತಾನೆ, ಬುಲ್ಲಾರಾಜ್ ಅವರು ಅಂತ. ಇನ್ಯಾರು ಬರಲ್ಲ ನೋಡಿ, ಹಿಂಗಿದ್ದೀವಿ. ಅವರೇ ಧೀರಾಜಣ್ಣ ಅವರಾಗ್ಲಿ ಒಂದೆಲ್ಲನ ಒಂದಿಷ್ಟು ಅಗಲ ಜಾಗ ಮಾಡಿ ನಮ್ಮಂಥವ್ರಿಗೆ ಜೀವನ ಕೊಡ್ಬೇಕಲ್ಲ. ನಾವು ಗಂಡ ಇದ್ದಿದ್ದು, ನಾವು ದುಡ್ಡು, ನಾವು ಮಕ್ಕಳ ಮನೆ ಸಾಕ್ಬೇಕಣ್ಣ. ನಮ್ಗೆ ಎಷ್ಟು ನಮ್ಗೆ ಇರೋಲ್ಲ ಹೊಟ್ಟೆ ಪಾಡು ಅನ್ನೋದು ಮಾಡಲ್ಲ ಅಣ್ಣ. ನಾವು ಯಾರನ್ನೂ ಕೇಳೋಣ. ಅದಕ್ಕೋಸ್ಕರ ನಾವು ಯಾವಾಗ ಮಾಡ್ತೀವಿ ಅಂತ ನಾವು ಕೇಳೋಕ್ಕೆ ನಾವು ಯಾವಾಗೂ ಹೇಳಿಲ್ಲ ಅಣ್ಣ. ನಮ್ಮನ್ನು ಯಾರು ಆ ಥರ ಬಂದು ಕೇಳಲಿಲ್ಲ ಅಣ್ಣ. ನಮ್ಮನ್ನು ಯಾರೂ ಕೇಳಿಲ್ಲ. ಅಯ್ಯೋ ಯಾರನ್ನ ಅಂತವ್ರು ಬಂದು ಏನಮ್ಮ ನಿಮಗೆ ಅಂದರೆ ಅಪ್ಪ ಮಾರ್ಕೆಟಲ್ಲಿ ವ್ಯಾಪಾರ ಮಾಡಪ್ಪ, ಇಲ್ಲಿ ಮಾಡೋಣ ಅಂತ ಯಾರೋ ಬಂದು ಒಳ್ಳೆ ಮನ್ಸಿರೋ ಬಂದು ಮಾಡ್ತಾರೆ ಅಣ್ಣ. ಅದು ಮಾತ್ರ ಇಕ್ಕೊಂಡು ನಿಯತ್ತಿಕ್ಕೊಂಡು ದೇವ್ರ ಹತ್ರ ನಮಸ್ಕರಕೊಂಡು ನಾವು ವ್ಯಾಪಾರ ಮಾಡ್ತೀವಿ. ಅವರು ಹೆಂಗೆ ಕೆಲಸ ಮಾಡ್ತಾರೆ ಲಾಸ್ಟ್ 2 ವರ್ಷದಿಂದ ಗೆದ್ದು ಬಂದಾಗಿದ್ದ? ಸರ್, ಸದ್ಯಕ್ಕೆ ಇರೋದ್ರಲ್ಲಿ ನಮ್ಗೆ ಪರವಾಗಿಲ್ಲ, ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ಕೆಲವು ವಿಷಯಗಳು ಹೇಳ್ಬೇಕಾದ್ರೆ ಏನು ಆ ಥರ ಹೇಳ್ಕೊಳ್ಳೋಂಥದ್ದೇನಿಲ್ಲ, ಪರವಾಗಿಲ್ಲ. ಏನೇನು ಕೆಲಸ ಮಾಡಿದ್ದಾರೆ, ಇನ್ನೂ ಏನೇನು ಮಾಡ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಕೆಲವು ರೋಡ್ಗಳು ಸಮಸ್ಯೆಗಳಿದೆ. ಯಾವುದೇ ರೋಡ್ ನಮಗೆ ಹಳೆ ಪೊಟೇಷನ್ ರೋಡು, ತಾಲೂಕು ಆಫೀಸ್ ಮೇನ್ ರೋಡು,
ಈ ಬಸ್ ಸ್ಟ್ಯಾಂಡು ಇವೆಲ್ಲ ಕೆಲವು ಅನುಕೂಲಗಳು ಮಾಡಿಕೊಡ್ಬೇಕು ನಮಗೆ. ಭಾಳ ತೊಂದರೆಗಳಾಗ್ಬಿಟ್ಟೆ ಜನಕ್ಕೆ, ಸಿಕ್ಕಾಪಟ್ಟೆ ತೊಂದರೆಗಳಾಗಿದ್ದಾರೆ. ಟ್ರಾಫಿಕ್ ಮುಂದಕ್ಕೆ ಬೆಳೀತಾ ಜಾಸ್ತಿ ಆಗಿದೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಬಗೆಹರಿಸ್ಬೇಕು ಏನು ಜನರ ಕೈ ಸಿಗ್ತಾರ ಅವರು ಶಾಸಕರು? ಸರ್. ಸಿಗ್ತಾರೆ ಸರ್, ಅವರ ಮೀಟಿಂಗ್ಗಳು ಫಂಕ್ಷನ್ಗಳು ಆದಾಗ ಕೆಲವು ಬಂದು ಕಷ್ಟ ಸುಖಗಳ ಹೇಳ್ತಾರೆ. ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ಸರ್, ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಮೊದಲಕ್ಕೆ ಇವಾಗ ಮೊದಲಿದ್ದಾಗ ಅವರು 2 ವರ್ಷ ಚೆನ್ನಾಗಿ ಮಾಡಿದ್ರು, ಮತ್ತು ಈಗ ಎಲ್ಲ ಕ್ಲೀನಾಗಿ ಇವರು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಏನೇನು ಡೆವಲಪ್ಮೆಂಟ್ ಆಗಿದೆ ಇಲ್ಲಿ? ಸರ್ ಇರೋದ್ರಾಗೆ ಈ ಸ್ಕೂಲ್ದು ಇದ್ರ ಬರ್ತಲ್ಲ ಹುಡುಗರ್ದು, ಇದೆಲ್ಲ ಇದು ಮಾಡಿ ಕಾಲೇಜುಗಳಿಗೆಲ್ಲ ಇದು ಮಾಡ್ಕೊಡ್ತಾವ್ರೆ. ಎಲ್ಲ ಏನು ಹೈ ಕ್ಲಾಸಾಗಿ ಮಾಡ್ಕೊಡ್ತಾವ್ರೆ, ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಇರೋದ್ರಾಗೆ 100% ಪರವಾಗಿಲ್ಲ. ಕಳೆದ ಬಾರಿ BJP ಸರ್ಕಾರ ಆಯಿತು, ಇಲ್ಲಿ ಕಾಂಗ್ರೆಸ್ಸು MLA. ಈಗ ಆವಾಗ ಏನು ಹೇಳಿದ್ರು, ಈ MLAಗಳು ನಮ್ಮ ಸರ್ಕಾರ ಬರಲಿಲ್ಲ, ನಮ್ಮ ಸರ್ಕಾರ ಇಲ್ಲ, ನಾವು ಅಭಿವೃದ್ಧಿ ಮಾಡೋಕ್ಕೆ ದುಡ್ಡು ಬಂದಿಲ್ಲ ಅಂತ. ಈ ಸರಿ BJP MLA ಅವರು ಕಾಂಗ್ರೆಸ್ ಸರ್ಕಾರ, ನಮ್ಮ ದೊಡ್ಡಬಳ್ಳಾಪುರ ಹಣೆ ಬರ ಹಿಂಗೈತೆ. ಅಭಿವೃದ್ಧಿ ಕೇಳಕ್ಕೆ ಹೋದ್ರೆ ಏನಾದ್ರೆ ನಮಗೆ ಫಂಡ್ ಬರ್ತಾ ಇಲ್ಲ, ಗ್ಯಾರಂಟಿಗಳು ಕೊಡ್ತಾವ್ರೆ, ನಮಗೆ ಫಂಡ್ ಬಂದಿಲ್ಲ ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ಹಾಕಬೇಕಾಗಿರೋದು ಕಾರ್ಮಿಕರ ಭವನ ಇದು ಕಟ್ಟವ್ರೆ ಸರ್, ESC ಹಾಸ್ಪಿಟ್ಲು. ಅದು ಉದ್ಘಾಟನೆ ಮಾಡೋಕ್ಕೂ ಇಲ್ಲಿ ಏನಾಗ್ಬಿಟ್ಟೈತೆ, ಇವರಿಂದ ಅವರು, ಅವರಿಂದ ಇವ್ರು ಆಗ್ಬಿಟ್ಟೈತೆ. ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟವ್ರೆ ಸರ್ ಅಲ್ಲಿ. ಅದು ಉದ್ಘಾಟನೆ ಮಾಡೋಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಯಾರೇ ಮಾಡಲಿ, ಕಾರ್ಮಿಕರು ಒಳ್ಳೇದಲ್ವಾ? ಇಡೀ ನಮ್ಮ ದೊಡ್ಡಬಳ್ಳಾಪುರ ಕಾರ್ಮಿಕರ ನಗರ ಅಂತ ಇರೋದು, ಕಾರ್ಮಿಕರು ಹೆಚ್ಚು ಸಂಖ್ಯೆಯಲ್ಲಿರೋದು. ಅದೊಂದು ಉದ್ಘಾಟನೆ ಆಗ್ಬಿಟ್ರೆ ಕೈ ಮುಗಿದ್ಬಿಡ್ತೀವಿ ಶಾಸಕರಿಗೂ ಈ ಸರ್ಕಾರಕ್ಕೂ. ಸರ್ ನಿಮ್ಮೂರು ಡೆವಲಪ್ ಆಗಿದೆ, ಡೆವಲಪ್ ಆಗಿಲ್ವಾ? ಇಲ್ಲಿ MLA ಹೆಂಗೆ ಕೆಲಸ ಮಾಡ್ತಾವ್ರೆ? ನಮ್ಮ MLAನಾ? ನಮ್ಮ ಈಗಿನ MLA ಪರವಾಗಿಲ್ಲ. ಅವರು ಇಂದಿನ ಒಂದು ಬಂದಾಗಳಿಂದ ಮೊದಲಿಂದನೂ ಮಾಡ್ತಾ ಬಂದಿದ್ರು ಸ್ವಲ್ಪ. ಈಗಿನ ಗ್ರಾಮಗಳು ಅಭಿವೃದ್ಧಿ ಬಗ್ಗೆ ಏನು ಅಂತ ಇದೇನು ನಡೀತಾ ಇಲ್ಲ. ಹಿಂದೆ ವೆಂಕಟರಾಮಯ್ಯನವರು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು. ಏನೋ ಈ ರೋಡ್ಗಳಾಗಲಿ ಕಾಂಕ್ರೀಟ್ಗಳಾಗಲಿ ಇದು ಇತ್ತೀಚೆಗೆ ಏನು ಅಂತ ಇದೇನು ಆಗಿಲ್ಲ ಅನ್ಕೊತೀನಿ ನಮ್ಮ ಲೆಕ್ಕ. ಟೌನಲ್ಲಿ ಕೂಡ ಹಾಸ್ಪಿಟ್ಲು ಮತ್ತು ಬಸ್ ಸ್ಟ್ಯಾಂಡು ವೆಂಕಟರಾಮಯ್ಯನ ಕಾಲದಲ್ಲೇ ಮಾಡಿದ್ರು. ಈಗಿನ ಕೆಲಸ ಏನು ಇಲ್ಲ ಅನ್ಕೊತೀನಿ ನಾನು. ಲಾಸ್ಟ್ 2 ವರ್ಷದಿಂದ ಧೀರಾಜ್ ಮುನಿರಾಜು ಬಂದ್ಮೇಲೆ ಅದೇ ಅಂಥ ಕೆಲಸಗಳೇನು ಆಗ್ತಾ ಇಲ್ವಲ್ಲ. ಏನು ಪೆಂಡಿಂಗ್ ಇಲ್ಲ ನಮ್ಮೂರಲ್ಲಿ ಮಾಡೋಂಥ ಕೆಲಸಗಳು. ಕೆಲವು ಚರಂಡಿಗಳು ಅಂಥದ್ದು ಇದೆ, ಅಂಥದ್ದು ಇನ್ನೂ ಯಾವುದು ಕಾಮಗಾರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮುಂದೆ ನೋಡ್ಬೇಕು. ಅಲ್ಲಿ ಗೌರ್ಮೆಂಟ್ ಯೋಜನೆಗಳು ಇರ್ತಾವಲ್ಲ, ಅಂದ್ರೆ ಮನೆ ಕೊಡ್ಸೋದಾಗಿರ್ಲಿ, ಬೋರ್ವೆಲ್ ಹಾಕ್ಸೋದಾಗಿರ್ಲಿ, ಅವೆಲ್ಲ ಬರ್ತಿದಾವ ಊರಿಗೆ? ಇಲ್ಲ, ಇತ್ತೀಚೆಗೆ ಯಾವ ಬಂದಿಲ್ಲ ಅನ್ಕೊಂತೀನಿ. 2 ವರ್ಷದಿಂದ ಯಾವ ಬಂದಿಲ್ಲ. ಹೋಗ್ಲಿ, ಇಲ್ಲಿಂದ MLA ಬರ್ತಾರ, ಜನರ ಕೈ ಸಿಗ್ತಾರ? ಏನಾದ್ರು ಬರ್ತಾರೆ. ಯಾವುದೇ ಕಾರ್ಯ ಹೇಳಿ, ಯಾವುದೇ ಕಾರ್ಯಕ್ರಮಕ್ಕಾಗಲಿ ಕರೆದ್ರೆ ಬಂದೇ ಬರ್ತಾರೆ. ಅವೆಲ್ಲ ಏನಿಲ್ಲ, ಬರ್ತಾರೆ. ಜನಗಳ ಹತ್ರ ಮತ್ತೆ ನಮ್ಮ ಊರಲ್ಲಿ ಹುಡುಗರು ಅಷ್ಟೇ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರೆ, ಚೆನ್ನಾಗಿ. ಅವೆಲ್ಲ ಏನು ತೊಂದರೆ ಇಲ್ಲ. ಸರ್ಕಾರದಿಂದ ಏನು ಅನುದಾನ ಕೊಟ್ಟಿಲ್ಲ, ಅವ್ರು ಏನು ಕೆಲಸ ಮಾಡ್ಸೋಕ್ಕಾಗಲ್ಲ. ಇರೋದ್ರಾಗ MLA ಅವರು 100ಕ್ಕೆ 100 ಬೆಸ್ಟು, ಚೆನ್ನಾಗಿ ಕೆಲಸ ಇರೋದ್ರಾಗ. ಯಾರು ಹೋದ್ರೂ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಇದು ಮಾಡ್ತಾರೆ. ನಮ್ಗೆ ಚೆನ್ನಾಗಿದೆ, ಚೆನ್ನಾಗಿದ್ದಾರೆ. ಜನರ ಕೈ ಸಿಗ್ತಾರೆ? ಸಿಗ್ತಾರೆ. ಬೆಳಗ್ಗೆ ಹೊತ್ತು ಹೋದ್ರೆ ಮಂದ ಸಿಗ್ತಾರೆ. ನಾವೇನೇ ಕಾರ್ಯ ಫಂಕ್ಷನ್ಗೆ ಎಲ್ಲಿ ಬಂದು ಅಟೆಂಡ್ ಆಗ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಈ ರೈತರಿಗೆಲ್ಲ ಏನಾದ್ರು ಹೆಲ್ಪ್ ಮಾಡ್ಕೊಂಡವ್ರ? ರೈತರಿಗೆ ಏನು ಸರ್, ಸರ್ಕಾರ ಅನುದಾನ ಕೊಟ್ಟ ಮೇಲೆ ಅವ್ರೇನು ಮಾಡ್ತಾರೆ? ಏನು ಕೊಟ್ಟಿಲ್ಲ, ಏನೂ ಇಲ್ಲ. ಈ ಗಂಗಾ ಕಲ್ಯಾಣ ಯೋಜನೆ ಆಗಲಿ ಅಥವಾ ಮನೆಗಳು ಯಾವ ನಿರ್ಮಾಣ ಆಗಲಿಲ್ಲ, ಇದುವರೆಗೆ ಯಾವ ಕೊಟ್ಟಿಲ್ಲ, ಬಂದಿಲ್ಲ. ಸರ್ಕಾರ ಅನುದಾನ ಕೊಟ್ಟೇ ಇಲ್ಲ, ಏನು ಬಂದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಯಾವ ಆಗಲಿಲ್ಲ. ಈಗ ಕುಡಿಯೋ ನೀರಿಗೆ ಎಲ್ಲ ಪೈಪ್ ಲೈನ್ ಎಲ್ಲ ಮಾಡ್ಸವ್ರೆ, ಅವಿನ್ನ ಓಪನ್ ಆಗೋಲ್ಲ. ಉಳ್ದವು ಸಣ್ಣ ಪುಟ್ಟ ಇನ್ನ ಮಾಡ್ತಾವ್ರೆ. ಕೆಲವು ಅವ್ರು ಹೇಳ್ದಂಗೆ ಅನುದಾನ ಇಲ್ಲ, ಇನ್ನ ಬಂದ್ರೆ ಮಾಡ್ತಾರೆ. ಈ ಗಂಗಾ ಕಲ್ಯಾಣ ಯೋಜನೆಗೆ ನಮ್ಮೂರಿಗೆ 2 ಬೋರ್ ಬಂದವೆ. ಒಂದು ಮೊನ್ನೆ ಹಾಕಿರು, ಸಕ್ಸಸ್ ಆಗಿದೆ. ಇನ್ನೂ ಒಂದಿಬ್ರಿಗೆ ಆಗ್ಯಾವಂತೆ, ಅವಿಂದ ಬರೋಲ್ಲ. ಸಣ್ಣ ಪುಟ್ಟ ಎಲ್ಲ ಮಾಡ್ತಾವ್ರೆ ಸರ್. 100 ವರ್ಷಕ್ಕೆ ಎಷ್ಟು ವರ್ಷ ಕೊಡ್ತೀರ ಅವ್ರಿಗೆ? ನಾನು 90% ಕೊಡ್ತೀನಿ ಸರ್. ಏನೇ ಕೆಲಸ ಮಾಡ್ತಾರೆ? ಏನು ಕರ್ಮ ಹೋಗ್ಲಿ, ಅವರು ಇಲ್ಲ ಅಂತ ಅವರು ಇದೇ ಬರಲ್ಲ. ಏನು ಕೆಲಸನ ಆಗಲಿ ಶೂರ ಮಾಡಿ. ಇಂಥ MLA ಇದುವರೆಗೂ ಯಾರು ಬಂದಿರಲ್ಲ, ಇನ್ನು ಬರೋದು ಇಲ್ಲ. ಹೌದಾ? ಇವರೇ ಈ 5 ಗ್ಯಾರಂಟಿ ಕೊಡಬಾರ್ದಿತ್ತ? ಕೊಡಬಾರ್ದಾಯ್ತು. ಏನು ಸುಖ ಇಲ್ಲ ಅದು. ಅದೇ ಗಂಡಸುಗಳು ಮನೆಗಿದ್ರಿ, ಹೆಂಗಸರೇ ಬ್ಯಾಗ ಹಾಕೊಂಡು ಸುಖ ಇಲ್ಲ. ಅಕ್ಕಿ ಕೊಡಬಾರ್ದು ಅಂತ ಹೇಳಲ್ಲ. ಈ ಕರೆಂಟು, ಈ ಬಸ್ಸು ಕೊಡಬಾರ್ದಾಯ್ತು. ಮಾಡ್ತಾವ್ರ ಪರವಾಗಿಲ್ಲ ಇರೋದ್ರಾಗ. ನಿಮ್ಮೂರಿಗೆ ಏನ್ ಮಾಡ್ತಾರೆ? ನಮ್ಮೂರಿಗೆ ಇವಾಗ ಒಂದು CC ರೋಡ್ ಆಗ್ತಾ ಇದೆ.
ಯಾವ ದೇವಸ್ಥಾನಕ್ಕೆ ಒಂದಷ್ಟು ಅಮೌಂಟ್ ಕೊಟ್ಟಿದ್ರು. ಕೊಡ್ತಾವ್ರೆ ಇರೋದ್ರಾಗ ಪರವಾಗಿಲ್ಲ. ಒಂದೂರ 36 ಹಳ್ಳಿ ಸುಧಾರಿಸ್ಬೇಡ. 36 ಹಳ್ಳಿಗೆ 336 ಹಳ್ಳಿ ಸುಧಾರಿಸ್ಬೇಕಲ್ಲ. ಎಲ್ಲ ಒಂದೇ ಊರಿಗೆ ಕೊಟ್ಬಿಟ್ರೆ CC ರೋಡ್ ಮಾಡವ್ರೆ. ಮತಂಗುಡಿಯಿಂದ ಒಂದು 3 ಕಿಲೋಮೀಟ್ರು CC ರೋಡ್ಗೆ ಆಗಿದೆ ಆರ್ಡ್ರ್. ಈಗ ಅಲ್ಲೆಲ್ಲ ಒಂದು ಚಿಕ್ಕಹಳ್ಳಿ ಒಳಗೆ, ಅಲ್ಲೇ ನಮ್ಮೂರ ಪಕ್ಕನೇ ಒಂದು ಚಿಕ್ಕಹಳ್ಳಿ ಒಳಗೂ CC ರೋಡ್ ಆಗಿದೆ. ಮಾಡ್ತಾವ್ರೆ ಪರವಾಗಿಲ್ಲ. ಧೀರಾಜ್ ಮುನ್ರಾಜ್ ಅವರು ಒಳ್ಳೆ ಕೆಲಸನೇ ಮಾಡ್ತಾವ್ರೆ, ಕೆಟ್ಟದಂತೂ ಮಾಡ್ತಾ ಇಲ್ಲ. ಅದಂತೂ ಭರವಸೆ. ಏನೇನ್ ಡೆವಲಪ್ಮೆಂಟ್ ವರ್ಕ್ ಮಾಡೋರೆ? ಅವ್ರೇನು ಮಾಡಬೇಡ, ನಿಷ್ಠೆಯಿಂದ ಹೋದವ್ರಿಗೆ ಫ್ರೀ ಊಟ. ಫಸ್ಟು ಊಟ ತಿಂದ್ರೇನೆಯ, ತಿಂಡಿ ತಿಂದ್ರಾ, ಕಾಫಿ ಕುಡೀರಿ ಅಂತ ಇದು ರಾಜಕಾರಣಿ ಯಾರು ಅವ್ರೆ? ಯಾವನೂ ಇಲ್ಲ. ಯಾವನ್ನೋ ಒಬ್ಬನ ಮೆಂಬರ್ ಹಿಡ್ಕೊಬೇಕು, ಹೋಗ್ಬೇಕು ಅವನ ಹಿಂದೆ ಗೆದ್ದತಿ ಬಾಲ. ಇಲ್ಲಿ ಡೈರೆಕ್ಟ್ ಹೋಗು, ಏನು ಯೋಗ ಕ್ಷೇಮ ಅಂತ ವಿಚಾರಿಸ್ತಾರೆ. ಫಸ್ಟು ಒಬ್ಬೊಬ್ಬರು ಆದ್ಮೇಲೆ ಒಬ್ಬೊಬ್ಬರು ವಿಚಾರಿಸ್ತಾರೆ. ನಾವು ತಮ್ಮೇನಹಳ್ಳಿ, ನಮ್ಮದು ಗ್ರಾಮ. ನಿಮ್ಮೂರಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ? ಏನು ಮಾಡಿಸಿಲ್ಲ, ಅವ್ರು ಮಾಡ್ಸೋದು ಬೇಡ, ಅವ್ರ ನಿಷ್ಠೆಯಿಂದ ಓಡಾಡ್ತಾರೆ, ಅಷ್ಟೇ ಸಾಕು ನಮಗೆ. ಅಷ್ಟೇ ಸಾಕು. ಸರ್, ನೀವು ನೋಡಿರೋ ಪ್ರಕಾರ ನಿಮ್ಮ ದೊಡ್ಡಬಳ್ಳಾಪುರ ಡೆವಲಪ್ ಆಗಿದ್ರೆ, ಡೆವಲಪ್ ಆಗಿಲ್ಲ ಅಥವಾ ಡೆವಲಪ್ ಆಗಬೇಕು ಇನ್ನು? ಸರ್ ಡೆವಲಪ್ ಆಗ್ತಾ ಇದೆ, ಇನ್ನೂ ಆಗಬೇಕು. ಏನು ಇವಾಗ ನಮ್ಮದು ಪಕ್ಷ ಯಾವಾಗ ಚೇಂಜ್ ಆಯಿತು, ಇವಾಗ ಕಾಂಗ್ರೆಸ್ ಇಲ್ಲಿ BJP MLA ಇರೋದು. ನಮಗೆ ಬರೋ ವರಮಾನ ಕಮ್ಮಿ ಆಗ್ತಾ ಇದೆ. ಇಲ್ಲ ಕಾಂಗ್ರೆಸ್ ಕಡೆಯಿಂದ ಬರೋ ವರಮಾನ ಕಮ್ಮಿ ಆಗ್ತಾ ಇದೆ. ಅವ್ರು ಕೆಲಸ ಮಾಡೋದು ಪಾಪ ಅವರು ಎಷ್ಟಿಂದ ಕೈಯಿಂದ ಹಾಕಿ ಮಾಡ್ತಾರೆ. ಅದ್ರ ದೇಶ ಅಷ್ಟು ನಿಧಾನವಾಗಿ ಇವಾಗ ಎಲ್ಲ ರೋಡ್ಗಳು ಎಲ್ಲ ಹಳ್ಳಿ ಕಡೆ ಎಲ್ಲ ರೋಡ್ಗಳೆಲ್ಲ ಮಾಡೋಕ್ಕೆಲ್ಲ ಪೂಜೆ ಎಲ್ಲ ಗುದ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ. ಕೆಲವು ಕಾಂಕ್ರೀಟ್ ಎಲ್ಲ ನಡೀತಾ ಇದೆ ಸರ್. ಇವಾಗ ನಡೀತಾ ಇದೆ. ಜನರ ಕೈ ಸಿಗ್ತಾರೆ? ಹಾಂ ಸಿಗ್ತಾರೆ ಸರ್. ಯಾವ ಫೋನ್ ಯಾವುದಕ್ಕೆ ಇವಾಗ ಫೋನ್ ಮಾಡಿದ್ರು ಮಾತಾಡ್ತಾರೆ. 12 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಮಾತಾಡ್ತಾರೆ. ಏನು ಅದಕ್ಕೇನು ತೊಂದರೆ ಇಲ್ಲ. ಅವ್ರು ಇಲ್ಲಿರೋ ಹುಡುಗರು ಒಂದಷ್ಟು ಜನ ಮಡಗಿದ್ದಾರೆ. ಏನೇ ಇಂಪ್ರಿಮೇಷನ್ ಬೇಕಾದ್ರೆ ಹುಡುಗರು ಹೇಳಿದ್ರು ಅವರು ಬಂದು ಹೆಲ್ಪ್ ಮಾಡ್ತಾರೆ, ಈ ವಿಷಯ ತಿಳಿಸ್ತಾರೆ MLAಗೆ. ಏನೋ ಒಂದು ಬಡವರು ಒಂದು ಫಂಕ್ಷನ್ಗೆ ಹೇಳಿದ್ರು ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಅದು ಸಾವುಕಾರರು ಬಡವರು ಅನ್ನೋ ಭೇದ ಭಾವ ಇಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ಅಟೆಂಡ್ ಆಗ್ತಾರೆ. ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ. 12 ಗಂಟೆ ರಾತ್ರಿ ಆಗಲಿ, ಒಂದು ಮದುವೆ ಕಾರ್ಯ ಆಗಲಿ, ಒಂದು ಅವ್ರ ಮನೆ ಫಂಕ್ಷನ್ ಆಗಲಿ, ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತಾರೆ. 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಕೆಲಸಕ್ಕೆ? 95 ಮಾರ್ಕ್ಸ್ ಕೊಡ್ತೀವಿ ಸರ್. 95. ಹಳೆ ಮೇಲೆ ಹೆಂಗಿದ್ರೆ ಇವರು ಹೆಂಗಿದ್ದಾರೆ? ಹಳೆ ಮೇಲೆ ಅಂದರೆ ಯಾವಾಗ ಒಂದ್ಸರಿ ಇಲ್ಲಿದ್ದೀನಿ ಬರ್ತೀನಿ, ಅಲ್ಲೇ ಫೋನ್ ಕೊಡು ಮಾತಾಡ್ತೀನಿ, ಏನಾದ್ರು ಸಮಸ್ಯೆ ಇದ್ರೆ ಏನಾರು. ಇವ್ರು ಹಂಗೇನಿಲ್ಲ, ನೇರವಾಗಿ ಮಾತಾಡ್ತಾರೆ. ಇಲ್ಲ ಬರ್ತಾರೆ, ಅದ್ರ ಬಗ್ಗೆ ತೊಂದರೆ ಇಲ್ಲ. 2 ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ಹೆಂಗಾಗ್ತಿದೆ ಸರ್? ಪರವಾಗಿಲ್ಲ ಸರ್. ಈಗ ಸರ್ಕಾರ ಇಲ್ಲ ಮಟ್ಟಕ್ಕೆ ಮಾಡ್ತಾವ್ರೆ ಅನ್ನೋ ಖುಷಿ ಅಲ್ವಾ ನಮಗೆ? ಸರ್ಕಾರ ಇದ್ದಿರೋ ಜಾಸ್ತಿ ಮಾಡೋರು. ಈಗ ಸರ್ಕಾರ ಕಮ್ಮಿ, ನಮಗೆ ದುಡ್ಡು ಬಿಡುಗಡೆ ಕಮ್ಮಿ ಆಗ್ತದೆ. ಅದು ಇರೋದ್ರಾಗ ಮೇಂಟೈನ್ ಮಾಡ್ಕೊಂಡು ಮಾಡ್ತಾವ್ರೆ, ಏನು ತೊಂದರೆ ಇಲ್ಲ. ಯಾರನ್ನ ಒಬ್ಬ ಸಾಮಾನ್ಯ ಮನುಷ್ಯ ಹೋಗಲಿ ಕುಂಟ್ರಿಸಿ ಮಾತಾಡ್ಸೋಂಥ ಮಟ್ಟಕ್ಕೆ ಅವರೇ ಏನು ಸಮಸ್ಯೆ ಅಂತ ಕೇಳ್ತಾರೆ. ಇಲ್ಲ ಏನೋ ಕಷ್ಟ ಸುಖ ಅಂದರೆ ನಾವು ಕೈಲಾದ ಮತ್ತೆ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಅಂತಂದರೆ ಯಾರು ಮದುವೆ ಮುಂಜೆ ಅಂತ ಹೋದರೆ ಬಡವರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಮಳೆಗಾಲ ಬಂದು ಒಂದು ಮನೆ ಬಿದ್ದಾಯಿತು, ಇನ್ನೊಂದು ಬಿದ್ದಾಯಿತು ಅಂದರೆ ಅವ್ರು ಕೈಲಾದ ಮಾತ್ರ ಸಹಾಯ ಮಾಡ್ತಾರೆ. ಏನೋ ಒಂದು ಹೇಳ್ತಾರೆ, ಶಾಸಕರು ಹೇಳ್ತಾರೆ ನಮ್ಮ ಸರ್ಕಾರ ಇಲ್ಲಪ್ಪ ಅಂತಾರೆ. ಹೋಗಿ ಕೇಳಿದರೆ ನಮ್ಮ ಸರ್ಕಾರ ಏನು ನಡೆಯಲ್ಲಪ್ಪ ಅಂತಾರೆ. ಏನು ಮಾಡೋಣ ನಾವು ಅದು ಕೇಳಿ ಸುಮ್ಕೆ ಏನೋ ನಡೀತಾವೆ, ನಡೆಯಲ್ಲ. ಏನಪ್ಪ ಏನೋ ಹಿಂಗಂತ ಹೇಳ್ತಾವೆ. ಏನು ಮಾಡೋಣ ನಾವು? ಗ್ರಾಮ ಪಂಚಾಯತ್ ಏನು ಕೆಲಸ ಮಾಡ್ಕೊಟ್ಟವ್ರೆ? ಯಾವುದೋ ನಡೀತಾ ಇಲ್ಲ ಸರ್. ಅದನ್ನು ಗ್ರಾಮ ಪಂಚಾಯತ್ ದುಡ್ಡು ಇಲ್ಲ ಅಂತಾರೆ. ಅವ್ಯಾವ ಕುರಿ ಶೆಡ್ ಆಗಿ ಒಂದು ಬಿಲ್ ಬಂದದೆ, ಮೇಲಿಂದ ಆರ್ಡ್ರ್ ಬರೋಲ್ಲ, ನಾವು ದುಡ್ಡು ಕೊಡೋಲ್ಲ ಅಂತಾರೆ. ಯಾವ ನಡೀತಾ ಇಲ್ಲ. ಒಂದು ಮನೆಗಳಿಲ್ಲ, ಏನು ಅಭಿವೃದ್ಧಿನೂ ಇಲ್ಲ, ಯಾವ ಥರದ್ದು ಏನೂ ಇಲ್ಲ. ನಮಗೆ ಹೋಗೋದು ಬರೋದು, ಯಾರೋ ಮಾಡ್ಕೊಂತಾರೆ. ಇನ್ನೇನು ಅದು ಜನವರಿಗೆ ಎಲೆಕ್ಷನ್ ಬಂತು, ಮಂಗಳಾರತಿ ಮಾಡಿ ಕಳಿಸ್ತಾರೆ ಜನ. ಇಲ್ಲ ಅವ್ರಿಗೆ ಹಾಕ್ತಾರೋ ಇನ್ನೊಬ್ರಿಗೆ ಹಾಕ್ತಾರೋ ಮುಂದ್ಲಕ್ಕೆ ಕಚ್ಚೆ ಅದು. ಧೀರಜ್ಗೆ ಕೆಲಸಕ್ಕೆ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಏನು ಇರೋದಾಗ ಪರವಾಗಿಲ್ಲ, ಒಂದು 80 ಮಾರ್ಕ್ಸ್ ಕೊಡ್ಬೇಕು. ಕೆಲಸನೇ ಮಾಡ್ತಿಲ್ಲ ಅಂತ ಇನ್ನೇನು ಮಾಡಿ ಎಲ್ಲ ನಡೀತಾವೆ ಟೌನ್ಗಳಾಗ. ಇನ್ನೇನು ಮಾಡ್ತೀರಾ? ಏನು ಹೇಳ್ಕೊಂಡ್ಲೇಬೇಕಲ್ಲ. ನಾವು ಅದೇ ಪಕ್ಷದವರಲ್ಲ, ಹೇಳ್ಕೊಬೇಕು. ಹೇಳ್ದಿರೋ ವಿಧಿ ಇಲ್ಲ. MLA ನಿಮ್ಮ ದೊಡ್ಡಬಳ್ಳಾಪುರದ MLA ಹೇಳಿ ಸರ್. ಹೆಂಗ್ ಕೆಲಸ ಮಾಡ್ತಾರೆ? ಕೆಲಸ ಇರೋದ್ರಾಗೆ ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಸಿಗ್ತಾರ ಜನರ ಕೈಗೆ? ಸರ್ ಫೋನ್ ಮಾಡಿದ್ರೆ ಸಾಕು, ಯಾವುದೇ ಒಂದು ಕಷ್ಟ ಆಗ್ಲಿ ಒಂದು ಸುಖ ಆಗ್ಲಿ ಬಂದು ವಿಸಿಟ್ ಕೊಟ್ಟೆ ಹೋಗ್ತಾರೆ ಸರ್. ವಿಸಿಟ್ ಕೊಟ್ಟು ಹೋಗ್ತಾರೆ. ಹೌದು ಸರ್.
ಇದು 5 ಗ್ಯಾರಂಟಿ ಕೊಟ್ಟವ್ರಲ್ಲ ಸರ್ ಏನಕ್ಕೆ ಸರ್ 5 ಗ್ಯಾರಂಟಿ? ನಮ್ಮ ಹೆಂಗಸರಿಗೆ ದುಡ್ಡು ಹಾಕಿ ಆಗಲೇ 6 ತಿಂಗಳಾಯ್ತು ಸರ್. ಸುಮ್ಮನೆ ಆಟೋ ಕೊಂಟು ಲೆಕ್ಕಕ್ಕಿಲ್ಲ. ಅವರು ಎಷ್ಟು ಕಾಂಗ್ರೆಸ್ನವ್ರು ಮಾಡಿರೋದೇ ಎಷ್ಟು? 5 ಗ್ಯಾರಂಟಿ ಇಲ್ಲ, 1 ಗ್ಯಾರಂಟಿನೂ ಬರ್ತಾ ಇಲ್ಲ ನಮಗೆ. ಒಂದು ಬರ್ತಾ ಇಲ್ಲ ಸರ್. ನಾನು ನೇರ ದಿಟ್ಟ ನಿರಂತರನೇ ಮಾತಾಡೋದು, ಯಾರಿಗೂ ದಿಗಲ್ ಬೀಳಲ್ಲ ಸರ್ ನಾವು. ಧೀರಜ್ಗೆ ಎಷ್ಟು ಕೊಡ್ತೀರಿ 100ಕ್ಕೆ? ಸರ್ 100ಕ್ಕೆ 90% ಕೊಡ್ತೀನಿ ಸರ್. ಜನರಿಗೆಲ್ಲ ಸಿಗ್ತಾರೆ? ಜನರುಗಳು ಸಾಮಾನ್ಯ ವ್ಯಕ್ತಿ ಅಂತ ಕಾಣ್ತಾರೆ. ಸಾಮಾನ್ಯದ ವ್ಯಕ್ತಿಗಿಂತ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಸಮುದಾಯಕ್ಕೂ ಅವರು ಸ್ಪಂದಿಸ್ತಾವ್ರೆ. ಆಮೇಲೆ ಧೀರಾಜ್ ಮುನ್ರಾಜ್ ಅವರು ತುಂಬ ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ತುಂಬ ಒಳ್ಳೆ ವ್ಯಕ್ತಿ. ಒಬ್ಬ ಚಿಕ್ಕ ಮಗುನ ಬೇಕಾದ್ರೆ ನಗ್ನಗ್ತದಿಂದ ಮಾತಾಡಿಸ್ತಾರೆ. ಹೌದು, ಎರಡನೇ ಮಾತೇ ಇಲ್ಲ. ಒಂದು ಬಡವರ ಮದುವೆ ಆಗಲಿ, ಒಂದು ಬಡವರ ಕಾರ್ಯ ಆಗಲಿ, ತನ್ನ ಮನೆ ಕಾರ್ಯ ಅಂತ ಬಂದು ಅಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡಿಬಿಟ್ಟೋತಾರೆ ಸರ್. ಏನಂದ್ರೆ ಅವ್ರಿಗೆ ಅವ್ರ ಪಕ್ಷ ಇದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರು. ಅವರು ಇರೋದ್ರಲ್ಲಿ ಪರವಾಗಿಲ್ಲ ಸರ್, ಕೆಲಸ ಮಾಡ್ತಾ ಇದ್ದಾರೆ. ಮುಂಚೆ ಇದ್ದಿದ್ದ ಮೇಲೆ ಹೆಂಗಿದ್ರು? ಅವರು ಇದ್ರು, ಅವ್ರು ಸ್ವಲ್ಪ ಕೈ ಸಿಗ್ತಾ ಇರಲಿಲ್ಲ ಅಷ್ಟೇ. ಸುಮ್ಮನೆ ಸ್ವಲ್ಪ ಆಶ್ರಮ ಕೊಟ್ಕೊಂಡು ಓಡಾಡೋರು ಅಷ್ಟೇ. ಇವರು ಎಸ್ ಸರ್. ಈ ಧೀರಜ್ ಸರ್ ಇವರು ಬಂದು ಇದು ಮಾಡೋರೆಲ್ಲ ಸ್ವಲ್ಪ ಅಲ್ಲಿ ಶಂಕುಸ್ಥಾಪನೆ ಮಾಡವ್ರೆ. ನೋಡಿ ಸರ್ ಕೆಲಸ ಆಗ್ತಾವ ಇಲ್ಲ ಸ್ವಲ್ಪ ನೋಡ್ಬೇಕು ಅವೆಲ್ಲ. 2 ವರ್ಷದಿಂದ ಹೇಗಾಗಿದೆ ಸರ್? ಇಲ್ಲಿ ಇರೋದು ಸ್ವಲ್ಪ ಪರವಾಗಿಲ್ಲ ಸರ್. ಅದು ಸ್ವಲ್ಪ ಅವ್ರಿಗೂ ಅನುದಾನ ಸಿಗ್ತಾ ಇಲ್ಲ. ಸ್ವಲ್ಪ ಅನುದಾನ ಸಿಕ್ಕಿದ್ರೆ ಅವರು ಸ್ವಲ್ಪ ಕೆಲಸ ಮಾಡೋರು ಗೊತ್ತಿಲ್ಲ ಸರ್. ಅದು ಜನರ ಕೈ ಸಿಗ್ತಾರೆ? ಸಿಗ್ತಾರೆ ಸರ್. ಯಾವಾಗ ಏನು ಮಾಡಿದ್ರು, ಫೋನ್ ಮಾಡಿದ್ರು ಸಿಗ್ತಾರೆ. ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಇದು ಮಾಡ್ತಾರೆ ಅವರು. ಇಲ್ಲಿ MLA ಹೆಂಗೆ ಕೆಲಸ ಮಾಡ್ತಾರೆ ಸರ್? ಇಲ್ಲಿ ಕೆಲಸ ಡೆವಲಪ್ ಮಾಡ್ತಾರೆ 2 ವರ್ಷದಿಂದ ಅಥವಾ ಏನೂ ಮಾಡಿಲ್ವಾ? MLA ಅವ್ರಿಗೆ ಆಡಳಿತ ಪಕ್ಷದ್ದು ಸೀಟ್ ಇಲ್ಲದ್ರಿಂದ ಅವ್ರ ಕೈಲಾದಷ್ಟು ಮಾಡ್ತಾ ಇದ್ದಾರೆ. ಒಳ್ಳೆಯ ವ್ಯಕ್ತಿ ಅಂತ ದೊಡ್ಡಬಳ್ಳಾಪುರ ಮತ್ತು ಸುತ್ತಲೂ ಪಂಚಾಯತಿಗಳಲ್ಲೂ ಕೂಡ ಗ್ರಾಮಗಳಲ್ಲೂ ಕೂಡ ಒಳ್ಳೆಯ ಹೆಸರು ಮಾಡಿದ್ದಾರೆ. ಜನರ ಕೈ ಸಿಗ್ತಾರೆ? ದಿನಾನು ಭೇಟಿ, ಬೆಳಗ್ಗೆ 8ರಿಂದ 10 ಗಂಟೆ ತನಕ ಭೇಟಿ. ಎಲ್ಲರ ಕಷ್ಟ ಸುಖಗಳು ವಿಚಾರಣೆ ಮಾಡ್ತಾರೆ, ಸ್ಪಂದಿಸ್ತಾರೆ. 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಧೀರಜ್ಗೆ? ಧೀರಜ್ಗೆ ಒಂದು 75% ಕೊಡ್ಬೋದು. ಆಗ್ತಾ ಇದೆ, ಇನ್ನೂ ಆಗಬೇಕು. ನಮ್ಮ MLA ಅಂತೂ ಸೂಪರ್. ಅದ್ರಲ್ಲಿ ಏನು ಮಾತಾಡೋಷ್ಟು ಇಲ್ಲ. ಯಾರು ಏನೇ ಹೇಳಲಿ, ನಮ್ಮ MLA ಸೂಪರ್. ಏನೇ ಡೆವಲಪ್ ಮಾಡೋರು ಲಾಸ್ಟ್ 2 ವರ್ಷದಿಂದ? ಮಾಡ್ತಾ ಇದ್ದಾರೆ. ಏನೇನಾಗಿದೆ ಡೆವಲಪ್ಮೆಂಟ್? ರೋಡ್ಗಳು ಎಲ್ಲ ಆಗ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ ನಾವು. ನೀರಿನ ಸಮಸ್ಯೆ ಇಲ್ಲ, ಏನಿಲ್ಲ, ಚೆನ್ನಾಗಿದೆ. ಏನಂದ್ರೆ ಅನುದಾನ ಬರ್ತಾ ಇಲ್ವಲ್ಲ. ಇಲ್ಲಿ BJP MLA, ಅಲ್ಲಿ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆಯಲ್ಲ, ಅನುದಾನಗಳು ಬರ್ತಿಲ್ಲ. ಅವರು ಏನು ಮಾಡೋಕ್ಕಾಗಲ್ಲ. ಅನುದಾನ ಬಂದ್ರೆ ಅವ್ರು ಖಂಡಿತ 100% ಕೆಲಸ ಮಾಡೋವಂಥ ಜನ. ವೆಂಕಟರಮಣಯ್ಯ ಅವ್ರು ಹೆಂಗಿದ್ರು? ವೆಂಕಟರಮಣಯ್ಯವರು ಮಲಿಕೊಂಡ್ರು ಅಷ್ಟೇ. ಮಲಿಕೊಂಡ್ರು. ಆಮೇಲೆ ಅವ್ರಿಗೆ ಸ್ವಲ್ಪ ಅಹಂ ಬಂದಾಗ ಏನಾಯಿತು, ಅವ್ರ ಜನನೇ ಅವ್ರನ್ನ ಸೋಲ್ಸಿದ್ರು ಅಷ್ಟೇ. ಧೀರಜ್ ಅವರಿಗೆ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾನು 99 ಕೊಡ್ತೀನಿ. ಕೆರೆಗಳೆಲ್ಲ ಅಭಿವೃದ್ಧಿ ಹೆಂಗೆ ಮಾಡಿದ್ದಾರೆ? ಕೆರೆ ಅಭಿವೃದ್ಧಿಗಂತೂ ಈಗ ಭಾಳ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಸರ್. ಅದ್ರಲ್ಲಿ ಭಾಳ ಕಾಳಜಿ ವಹಿಸ್ತಾ ಇದ್ದಾರೆ. ಕೆರೆ ಅಭಿವೃದ್ಧಿ ಭಾಳ ಚೆನ್ನಾಗಿ ನಡೆಸ್ತಾ ಇದೆ. ನೀರಿನ ವ್ಯವಸ್ಥೆ ಎಲ್ಲ ಹೆಂಗಿದೆ? ನೀರಿನ ವ್ಯವಸ್ಥೆ ಮಾಮೂಲಿ ಈಗೆಲ್ಲ ಮೊದಲು ಈಜುಡಿದು ಅದು ಇದೆಲ್ಲ ಬರ್ತಾ ಇತ್ತು, ಇದೆಲ್ಲ ಸ್ಟಾಪ್ ಮಾಡಿದ್ದಾರೆ. ಎಲ್ಲ ಪರವಾಗಿಲ್ಲ ಇರೋದು. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ESI ಆಸ್ಪತ್ರೆಯನ್ನು ಕಟ್ಟಿಸಬೇಕು ಅನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ ಇರುವಂತಹ ಬೇಡಿಕೆ. ಅದರಂತೆ ಆ ಬೇಡಿಕೆಯೂ ಸಹಿತ ಈಡೇರಿಕೆ ಆಗಿದೆ. ನಮ್ಮ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಿಲ್ಡಿಂಗು ಅತಿ ದೊಡ್ಡದಾದಂತಹ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಡವನ್ನು ಅದ್ಭುತವಾಗಿ ಕಟ್ಟಲಾಗಿದೆ. ಎಲ್ಲ ರೀತಿಯ ವ್ಯವಸ್ಥೆ ಈ ಆಸ್ಪತ್ರೆಯಲ್ಲಿ ಇದೆ. ಆದರೆ ಆಸ್ಪತ್ರೆಯ ಕಟ್ಟಡ ಇದೆ, ಒಳಗಡೆ ಇರುವಂತಹ ಇಕ್ವಿಪ್ಮೆಂಟ್ಸ್ಗಳಿದ್ದಾವೆ, ಎಲ್ಲ ರೀತಿಯ ವ್ಯವಸ್ಥೆಗಳಿದ್ದರೂ ಸಹ ಈ ಒಂದು ಆಸ್ಪತ್ರೆ ರಾಜಕಾರಣಿಗಳ ಹಿತಾಸಕ್ತಿಯ ಕೊರತೆಯಿಂದ ನೆನೆಗುದಿಗೆ ಬಿದ್ದಿರುವಂಥದ್ದು. ಉದ್ಘಾಟನೆಗೆ ಯಾವುದೇ ಕಾರಣಕ್ಕೂ ಸಹಿತ ಯಾವ ನಾಯಕರು ಮುಂದಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ, BJP ಅವರು ಉದ್ಘಾಟನೆ ಮಾಡಿದ್ರೆ ಕಾಂಗ್ರೆಸ್ ಅವರಿಗೆ ಕಷ್ಟ ಆಗುತ್ತೆ, ಕಾಂಗ್ರೆಸ್ ಅವರು ಉದ್ಘಾಟನೆ ಮಾಡಿದ್ರೆ BJP ಅವರಿಗೆ ಹೆಸರು ಹೋಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇಬ್ಬರ ಜಗಳದಲ್ಲಿ ಈ ಒಂದು ಆಸ್ಪತ್ರೆ ಬಡವಾಯಿತು ಅನ್ನುವಂತಹ ರೀತಿಯ ವಾತಾವರಣ ಇದೆ. ಈ ಒಂದು ಆಸ್ಪತ್ರೆಯ ಸುತ್ತಮುತ್ತಲ ಪ್ರದೇಶಗಳನ್ನು ನೋಡಿದ್ರೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಹಳಷ್ಟು ಜನ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಮಿಕ ವರ್ಗವೇ ಇರುವಂಥದ್ದು. ಯಾಕಂದರೆ ಇಂಡಸ್ಟ್ರಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದಾವೆ. ಆ ಕಾರಣಕ್ಕಾಗಿ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರಿಗೆ ಅಥವಾ ಅಂದರೆ ದಿನಗೂಲಿ ಕಾರ್ಮಿಕರಿಗೆ ಅಥವಾ ತಿಂಗಳ ಲೆಕ್ಕದಲ್ಲಿ ಕಾರ್ಯವನ್ನು ನಡೆಸುವಂತಹ ಜನರಿಗೆ ಇದರಿಂದ ಸಹಾಯ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂತಹ ಆಸ್ಪತ್ರೆ ಯಾವುದೇ ಕಾರಣಕ್ಕೂ ಸಹಿತ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿರುವಂತಹ ಜನರು, ನಾವು ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಮಾಡಿರುವಂತಹ
ಆರೋಪ ಏನು ಅಂತಂದ್ರೆ, ಮೊದಲು ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿಸಿ ಇಲ್ಲಿರುವಂತಹ ಜನರಿಗೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ರಾಜಕಾರಣಿ ಅನ್ನುವಂಥದ್ದು ಬಹಳಷ್ಟು ಜನ ಹೇಳಿರುವಂತಹ ವಿಚಾರ. ನಾವಿವತ್ತು ಇಡೀ ದಿನ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಜನರು ಕೊಟ್ಟಿರತಕ್ಕಂತಹ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿದ್ವಿ. ಓವರಾಲ್ ಆಗಿ ನೋಡ್ತಾ ಹೋದ್ರೆ ಧೀರಜ್ ಮುನಿರಾಜು ಅವರಿಗೆ ಕ್ಷೇತ್ರದ ಜನರು ಬಹುಪರ ಕೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ, ಅವರು ಜನರ ಜೊತೆ ಒಳ್ಳೆಯ ಸ್ಪಂದನೆಯನ್ನ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಜನರ ಕಷ್ಟ ಕಾರುಣ್ಯಗಳಿಗೂ ಸಹಿತ ಸಹಕಾರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಕಳೆದ 2 ವರ್ಷಗಳಿಂದ ತಮಗೆ ಬಂದಿರತಕ್ಕಂತಹ ಅನುದಾನವನ್ನ ಸಮರ್ಪಕವಾಗಿ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಬಹಳಷ್ಟು ಜನ ಆರೋಪವನ್ನ ಮಾಡ್ತಿರುವಂತದ್ದು ರಾಜ್ಯ ಸರ್ಕಾರದ ಮೇಲೆ. ಕಾರಣ ಏನು ಅಂತಂದ್ರೆ, ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ. ಆದರೂ ಸಹಿತ ತಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನ ಕ್ಷೇತ್ರದ ಜನರಿಗೆ ಮಾಡ್ತಾ ಇದ್ದಾರೆ ಅಂತ ಕ್ಷೇತ್ರದ ಜನರು ಶಾಸಕರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಹಾಗಾದ್ರೆ ಓವರಾಲ್ ಆಗಿ ಮಾರ್ಕ್ಸ್ ಅನ್ನ ಕೊಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕ್ಷೇತ್ರ ಜನರು ಹಿಂದೆ ಬಿದ್ದಿಲ್ಲ. 80 to 90% ಮಾರ್ಕ್ಸ್ ಅನ್ನ ಕೊಡೋದ್ರಲ್ಲಿ ಕ್ಷೇತ್ರದ ಜನರು ಮುಂದಾಗಿದ್ದಾರೆ. ಇನ್ನು ಇದು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಅಲ್ಲಿರುವಂತಹ ಕ್ಷೇತ್ರದ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ನಾಳೆಯ ಸಂಚಿಕೆಯಲ್ಲಿ ಆ ಕ್ಷೇತ್ರದ ಬಗ್ಗೆ ನಿಮ್ಮ ಮುಂದ್ಗಡೆ ವರದಿ ಇಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.